ಅನೇಕ ಬಾರಿ ಬೆಳಗಾವಿ ವಿರುದ್ಧ ಪಂದ್ಯವನ್ನು ಆಡಿರುವಂತಹ ಆಟಗಾರ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮುಂಬೈ ತಂಡದ ಪರವಾಗಿ ಪ್ರಯತ್ನದೊಂದಿಗೆ ನೋಡಬೇಕಿಲ್ಲಿ. ಮೊದಲ ಪಂದ್ಯಾಟಗಳಲ್ಲಿ ಸೋಲನ್ನು ಉಂಟು ಬಂದಿರತಕ್ಕಂಥ ಪುಣೆ ಹಾಗೂ ಕೊಲ್ಲಾಪುರ ತಂಡ ಮುಖಾಮುಖಿಯಾಗಿದ್ದಾರೆ. ಇದರ ಮುಗಿಲಿನ ಮೊದಲ ಜಯವನ್ನು ಯಾರು ಗಳಿಸಿಕೊಳ್ತಾರೆ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಟಾಸ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಆಟಗಾರ. ಅದ್ಭುತವಾದ ಟೋಟಲ್ ಸ್ಪರ್ಧೆಯಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರನ ಅಂತರದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಎರಡು 0 ಒಂದಿಗೆ ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. ಅದ್ಭುತವಾದ ಟ್ಯಾಕಲ್ ಮಾಡ್ತಾ ಇದ್ದಾರೆ ರೈಟ್ ಕಾರ್ನರ್ ವಿಭಾಗದಿಂದ ಮಿಡಲ್ ಅವರಿಂದ ಬರ್ತಾ ಇದೆ. ಬೋನಸ್ ನೊಂದಿಗೆ ಅಂಕಣದಿಂದ ಆಚೆಗೆ ಕಳಿಸ್ತಾ ಇದ್ದಾರೆ. ಬೋನಸ್ ನೊಂದಿಗೆ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ ಚಂದ್ರು. ಬಾಗಲಕೋಟೆ ಮೊದಲ ಆಟಗಾರ ಬೆಳಗಾವಿ ತಂಡದ ಪರವಾಗಿ ಅತಿಥಿ ಆಟಗಾರನಾಗಿ 1-1 ಪಂದ್ಯ. ಚುಮ್ಮುವಂತ ಕಾರ್ಯಕ್ರಮ ಆಗ್ತಾ ಇದೆ. ಪುಣೆ ವರ್ಸಸ್ ಕೊಲ್ಲಾಪುರ ತಂಡದ ನಡುವಿನ ಪಂದ್ಯ. ಪುಣೆ ಚಾಯ್ಸ್ ಟು ಕೋರ್ಟ್. ಇದರ ಮುಖೇನ ದಾಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಕೊಲ್ಲಾಪುರ ತಂಡಕ್ಕೆ. ಮೊದಲ ದಾಳಿಯಲ್ಲಿ ಕೊಲ್ಲಾಪುರ ತಂಡ ಅದ್ಭುತವಾದ ಕಿಕ್ ಬರ್ತಾ ಇದೆ ರೈಟ್ ಕಾರ್ನರ್ ವಿಭಾಗದ ಆಟಗಾರನ. Kolhapur line face towards to stage 6, 8, 1, 3, 12, 7, 10. ನಾಲ್ಕು 2 ಪಂದ್ಯ ಸಾಗ್ತಾ ಇದೆ. ಬೆಳಗ್ಗೆ ಪಟ್ಟಣದಲ್ಲಿ ಬಹಳ ದಿನಗಳ ನಂತರ ಇಂಥ ಒಂದು ಅಭೂತಪೂರ್ವ ರಾಷ್ಟ್ರ ಮಟ್ಟದ ಪುರುಷ ಹಾಗೂ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವಂತಹ ಕರ್ನಾಟಕ ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಮುಂದಾಗಿರುವಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಾಜಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ, ಉದ್ಯೋಗವನ್ನು ಸೃಷ್ಟಿಸಿರುವಂತಹ ಉದ್ಯೋಗದಾತ, ಸಹಕಾರಿ ರಂಗದ ವಿಸ್ಮಯತೆ ಖ್ಯಾತಿಯಾಗಿರುವಂತಹ ಅಜಾತ ಶತ್ರು ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ನಡೆತಕ್ಕಂತಹ ಈ ರಜತ ಮಹೋತ್ಸವದ ಅದ್ದೂರಿಯಾದಂತಹ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿರುವಂತಹ ಬೆಳಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿರುವಂತಹ ಹಿರಿಯರಾಗಿರುವಂತಹ ಶ್ರೀರಾಗಿರುವಂತಹ ಸತ್ಯಪ್ಪ ಮೇಲಾಡ್ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಹಾಗೆಯೇ ಪಂದ್ಯಾವಳಿಯನ್ನ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿರುವಂತಹ ಬೆಳಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಗುರುತುಕೊಟ್ಟಿ ಸರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಹಾಗೆಯೇ ನಿರಂತರವಾಗಿ ತಮ್ಮೆಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಒಂದು ಪಂದ್ಯಾವಳಿಗೋಸ್ಕರ ನಿರಂತರವಾಗಿ ಇಲ್ಲೇ ಇದ್ದು ಪಂದ್ಯವನ್ನ ವೀಕ್ಷಣೆ ಮಾಡುವುದರೊಂದಿಗೆ ಎಲ್ಲರಿಗೂ ಕೂಡ ಸಲಹೆ ಸೂಚನೆಗಳನ್ನ ನೀಡ್ತಾ ಇದ್ದಾರೆ ಶ್ರೀಧರಾಗಿರುವಂತಹ ಬೆಳಗಿ ಪಟ್ಟಣ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ, ಅದರ ಜೊತೆಗೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎಂ.ಎನ್. ಪಾಟೀಲ್ ಸರ್ ಅವರು, ಹಾಗೆಯೇ ನಿರ್ದೇಶಕರಾಗಿರುವಂತಹ ಕೆಂಪಲಿಂಗರಾವ್ ಸರ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿಕೊಂಡ ಕಡಿಮೆ. ಇನ್ನು ಅನೇಕ ಮಾನ್ಯರ ಸಹಕಾರ ಪ್ರೋತ್ಸಾಹ ಸಹಾಯ ಮಾಡುವುದು ಅವಶ್ಯಕ. ಈ ಒಂದು ಪಂದ್ಯಾವಳಿಗೆ ನಡೀಬೇಕಾದ್ರೆ ಬಹಳ ಜನ ಸಹಕಾರವನ್ನು ನೀಡಿದ್ದಾರೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರವನ್ನು ನೀಡಿರುವಂತಹ ಎಲ್ಲ ಹೇಳಿದಂತ ಕೆಲಸ ಕಾರ್ಯಗಳನ್ನ ರೂಪಿಸಿಕೊಂಡಿರುವಂತಹ ನಮ್ಮ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ, ಹಾಗೆಯೇ ಎಲ್ಲ ಆಟಗಾರರಿಗಾಗಿರ್ಬೋದು, ಆಟಗಾರರಿಗಾಗಿರ್ಬೋದು ಬಹಳ ಒಂದು ಉತ್ತಮ ರೀತಿಯಾದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಒಂದು ಪ್ರಯಾಣವನ್ನ ಮಾಡಿ ಅವರ ಸುಲಭದ ರೀತಿಯಲ್ಲಿ ಕರ್ಕೊಂಡು ಬಂದಿರುವಂತಹ ಎಲ್ಲ ಪರೀಕ್ಷಾರ್ಥಿಗಳು ಕೂಡ ಧನ್ಯವಾದಗಳನ್ನು. ಎಷ್ಟು ಪ್ರಯತ್ನ ನಡೀತಾ ಇದ್ದಾರೆ, ಚಂದ್ರವರಿಂದ ಇನ್ನೂ ಕೂಡ ಪ್ರಯತ್ನ ಮಾಡ್ತಾ ಇದೆ. Let's go back official time.
ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಾಗೂ SR ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಸಿಬ್ಬಂದಿ ಹಾಗೂ ಕ್ರೀಡಾಪಟುಗಳನ್ನ ತೆಗೆದುಕೊಂಡು ಹೋಗಿ ಬರ್ತಕ್ಕಂಥ ನಮ್ಮ ಡ್ರೈವರ್ಗಳನ್ನ ಇವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರುವಂತಹ ನಮ್ಮ ಊಟದ ಸಿಬ್ಬಂದಿ ಆಗಿರ್ಬೋದು, ಸ್ವಚ್ಛತೆ ಕಾರ್ಯ ನಿರ್ವಹಿಸತಕ್ಕಂಥ ಸ್ವಚ್ಛತೆ ಸಿಬ್ಬಂದಿ ಇರ್ಬೋದು, ಹಾಗೂ ಈ ನಮ್ಮ SR ಪಾಟೀಲ್ ರಾಜಕಾರಣಿಗಳ ಹಾಗೂ ನಮ್ಮ MN ಪಾಟೀಲ್ ಅಭಿಮಾನಿಗಳು ಕೂಡ ಇಲ್ಲಿ ಸಾಕಷ್ಟು ಜನ ಸೇರಿದ್ದೀರಿ. ನಮ್ಮೆಲ್ಲರಿಗೂ ನಮ್ಮ ಕ್ರೀಡಾಕೂಟದ ವತಿಯಿಂದ ಅನಂತ ಧನ್ಯವಾದಗಳು. Right out, no touch point. Repetition, violation, play to W. 6-4 ಪಂದ್ಯ 7-10 ಮಂಡಳಿಯೊಂದಿಗೆ ಬೆಳಗಾವಿ. ಇದೀಗ ಸೂಪರ್ ಟೇಕರ್ ಆಯಿತು. ಪೂರ್ಣೇಶ್ವರ ಉತ್ತಮವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಮುಖೇನ ಬರ್ತಾ ಇದೆ ಸೂಪರ್ ಟೇಕರ್ ಒಂದಿಗೆ 2 ಅಂಕ. ಅದರೊಂದಿಗೆ ಪಂದ್ಯ ಮತ್ತೊಂದು ಅಂಕಗಳ ಸಂಪಾದನೆಯೊಂದಿಗೆ ಬೆಳಗಾವಿ ತಂಡ ಚೇತರಿಸಿಕೊಳ್ತಾ ಇದೆ. ಟೈಮ್ ಔಟ್. ಇಲ್ಲಿ ಮುಂಬೈ ಕಡೆಗೆ ಅನುಭವಿ ಕೋಚ್ ಅವರು ಕೋಚ್ ಭಾಗದಲ್ಲಿ ಗಮನಿಸ್ತಾ ಇದ್ದೀವಿ. ಗೌರವ್ ಶೆಟ್ಟಿ ಸರ್ ಅವರನ್ನ ಆಟಗಾರರಿಗೆ ಸಲಹೆ ಸೂಚನೆ ನೀಡ್ತಾ ಇದ್ದಾರೆ. ಎರಡರಲ್ಲಿ ಪುಣೆ ಸೋಲಾಪುರ ನಡೀತಾ ಇದೆ. ಮತ್ತೆ ಸಮಬಲದಲ್ಲಿ ಸಾಗ್ತಾ ಇದೆ. 5-4ರಲ್ಲಿ ಪಂದ್ಯ ಬೆಳಗಾವಿ ಪುಣೆ. ಉತ್ತಮವಾದಂತಹ ನೀಳ ಪಾಲ್ಗೊಂಡ ಆಟಗಾರರಿಗೆ ಉತ್ತಮ ಬೋನಸ್ ಅನ್ನು ಕಲಿಯುತ್ತಿದ್ದು ಖಂಡಿತವಾಗಿಯೂ ಬೋನಸ್ ಅನ್ನು ಕಲಿತು 2 ಅಂಕಗಳ ಮುನ್ನಡೆಯನ್ನು ಕೈಗೊಳ್ತಾ ಇದೆ ಪುಣೆ ತಂಡ. ಅದ್ಭುತವಾದ ಮತ್ತೊಮ್ಮೆ ಟ್ಯಾಕಲ್ ಬರ್ತಾ ಇದೆ. ಬೆಂಚಿ ಮತ್ತು ಸುನೀಲ್ ಅವರ ಕಾಂಬಿನೇಷನ್ ಟ್ಯಾಕಲ್. ಅದ್ರ ಜೊತೆಗೆ ನಮ್ಮೆಲ್ಲ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಬಹಳ ಒಂದು ನೀಟಾಗಿ ಪಾರ್ಕಿಂಗ್ ಅನ್ನು ಕಲ್ಪಿಸಿಕೊಂಡಿರುವಂತಹ ಎಲ್ಲ ಒಂದು ಈ ಒಂದು ಬಂದೋಬಸ್ತಿಯನ್ನು ನೀಡಿರುವಂತಹ ನಮ್ಮೆಲ್ಲ ಸೆಕ್ಯೂರಿಟಿ ಸಿಬ್ಬಂದಿ ವರ್ಗ ಕೂಡ ಬೆಳಿಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಂತಹ ಒಂದು ಪಂದ್ಯಾವಳಿ ಯಶಸ್ಸು ಆಗಬೇಕಾದ್ರೆ ಸಾವಿರಾರು ಕೈ ಸೇರಿದಾಗ ಮಾತ್ರ ಇಂತಹ ಒಂದು ಪಂದ್ಯಾವಳಿ ಯಶಸ್ಸು ಆಗಲಿಕ್ಕೆ ಸಹಕಾರ. ಈ ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾ ಅಭಿಮಾನಿಗಳಿಗೆ ಮತ್ತೊಮ್ಮೆ ಬೆಳಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ವತಿಯಿಂದ ತಮಗೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದ್ಭುತವಾದಂತಹ ಟ್ಯಾಕಲ್ ಆಗ್ತಾ ಇದೆ. ನಿಖಿಲ್ ಅವರ ಬಂಧನವಾಗಿದೆ. ಹನ್ನೊಂದು 6ರೊಂದಿಗೆ ಪಂದ್ಯ ಸಾಗ್ತಾ ಇದೆ. 6 ಕೂಡ ಬೆಳಗಾವಿ ತಂಡ ಮುನ್ನಡೆಯೊಂದಿಗೆ. ಸ್ಕೋರ್ ಕೂಡ ಒಂದು ಮ್ಯಾಜಿಕ್ ಸಂಖ್ಯೆ ಆಗ್ತಾ ಇದೆ. 7-11 ಮಧ್ಯ ಪಂದ್ಯ ಮತ್ತೊಮ್ಮೆ ಚಂದ್ರು ಇದೇ ಬೆಳಗ್ಗೆ ತಾಲೂಕಿನ ಜಾನಮಟ್ಟಿ ಬಣದ ಆಟಗಾರ. ಮತ್ತೊಂದು ಈ ಬಾರಿ ಅದ್ಭುತವಾದಂತಹ ಟ್ಯಾಕಲ್ನಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮುಂಬೈ ಬಣದ ಆಟಗಾರರು. ಈ ಬಾರಿ ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ. ವಿಠಲ್ ಮತ್ತು ಸುಧೀರ್ ಅವರ ಕಾಂಬಿನೇಷನ್ ಟ್ಯಾಕಲ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಮಕೃಷ್ಣ ಉತ್ತಮವಾದ ಬಲಿಷ್ಠ ಹಿಡಿತಗೊಳ್ತಾ ಇದೆ. ಕಾರ್ನರ್ ಥರ್ಡ್ ಮ್ಯಾನ್ ಇಬ್ಬರ ಕಾಂಬಿನೇಷನ್ ಇಂದ ಬಂದಂತಹ ಒಂದು ಉತ್ತಮ ಟ್ಯಾಕಲ್ ಇದಾಗಿದ್ದು ಇದರೊಂದಿಗೆ ಮತ್ತೊಂದು ಅಂಕವನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಪುಣೆ ತಂಡ. 8-4ರಲ್ಲಿ ಪಂದ್ಯ. ಮತ್ತೊಮ್ಮೆ ಮುಂಬೈ ಬಣದ ಆಟಗಾರ ದಾಳಿ ಭಾಗದಲ್ಲಿ 12-8ರೊಂದಿಗೆ ಪಂದ್ಯ ಸಾಗ್ತಾ ಇದೆ. 4 ಅಂಕದ ಮುನ್ನಡೆಯೊಂದಿಗೆ ಬೆಳಗಾವಿ. ಬೆಳಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ
ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮುಂದಿನ ಪಂದ್ಯ ಮಹಿಳಾ ಪಂದ್ಯ ಮಲ್ಲಿಕಾರ್ಜುನ ಮಗಳಕೋಟೆ ವಿರುದ್ಧ ಆಳ್ವಾಸ್ ಟೀಕೆರೆ. ಎರಡು ಅಂಕಗಳನ್ನು ಸುಲಭವಾಗಿ ಕೊಡ್ತಾ ಇದ್ದಾರೆ ಪುಣೆ ತಂಡಕ್ಕೆ. 11-4 ಪಂದ್ಯ. ಅಫಿಷಿಯಲ್ ಟೈಮ್ ಎರಡರಲ್ಲಿ ಉತ್ತಮವಾದ ರೈಡ್ ಬರುವಂತ ಇತ್ತು. ಆದ್ರೆ ಕರ್ಣನ್ ಹಾಗೂ ಕಾರ್ನರ್ನ ಕಾಂಬಿನೇಷನ್ ಅಲ್ಲಿ ಉತ್ತಮ ಟ್ಯಾಕಲ್ ಒಂದಿಗೆ ಅವರ ನಡೀತಾ ಇದ್ದಾರೆ ರೈಡರ್. ಇಲ್ಲಿ ಏಕ ಆಟಗಾರರಲ್ಲಿ ಮಾತ್ರ ಅಂಕಣದಲ್ಲಿ ಡಬಲ್ ಅಂಡ್ ಔಟ್ ಮಾಡುವಂತ ಯತ್ನ. ಆದ್ರೆ ಸುಲಭವಾಗಿ ಅಂಕವನ್ನು ಕೊಟ್ಟು 1-7 ಕ್ಲಿಯರ್ ಮಾಡಿಕೊಳ್ತಾ ಇದ್ದಾರೆ ಪುಣೆ ತಂಡ. ಇದರೊಂದಿಗೆ 15 ಕ್ಲಿಯರ್ ಇರ್ತಾ ಇದೆ ಅಂಕ. 15-4 ಫೇವರ್ ಪುಣೆ. ಅಂಕ ಔಟ್ ಮಾಡುವಂತ ಯತ್ನ. ಆದ್ರೆ ಅದು ಕಠಿಣವಾಗಿರದ ಕಾರಣ 1 ಅಂಕವನ್ನು ಸುಲಭವಾಗಿ ಗಳಿಸಿಕೊಳ್ತಾ ಇದ್ದಾರೆ ಕೊಲ್ಲಾಪುರ ತಂಡ. ಇದರೊಂದಿಗೆ 1 ಅಂಕವನ್ನು ತಮ್ಮ ಖಾತೆಗೆ ಹಾಕೊಳ್ತಾ ಇದ್ದಾರೆ. 15-5. ಮಿಸ್ಟೇಕ್ ಆಗ್ತಾ ಇದೆ. ಬೆಂಚ್ ಭಾಗದಲ್ಲಿ ಬೆಂಚ್ ಅವರಿಂದ ಬರ್ತಾ ಇದೆ. ಲೆಫ್ಟ್ ಕಾರ್ನರ್ನಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಹಾಫ್ ಟೈಮ್ ಕೂಡ ಆಗ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ 14-8 ಬೆಳಗಾವಿ ಪರವಾಗಿ. ಬೆಳಗಾವಿ 14 ಮುಂಬೈ 9 ಸಾರಿ. ಎತ್ತರದಲ್ಲಿ ಹೊಂದಿರತಕ್ಕಂಥ ಪುಣೆ ಆಟಗಾರ್ತಿ ಮಿಸ್ಟೇಕ್ ಮಾಡ್ತಾ ಇದೆ. ಸುಲಭವಾಗಿ ಟ್ಯಾಕಲ್ ಆಗ್ತಾ ಇದ್ದಾರೆ ಲೆಫ್ಟ್ ಕಾರ್ನರ್ ಅಲ್ಲಿ. Second ball. England Silver versus Team India Arena. Mothering captain and coach. This is second ball for you. Team India Arena versus Bengaluru City. Captain and coach. This is second ball for you. ಆದಷ್ಟು ಬೇಗ ಬಾಗ್ಲಿನ ಕ್ರಾಸ್ ಮಾಡ್ತಿದ್ದಂತೆ ಟ್ಯಾಕಲ್ ಅನ್ನು ಮಾಡ್ತಾ ಇದ್ದಾರೆ. ಸೆಕೆಂಡ್ ರೈಟ್ ಹೀಲ್. ಇದರ ಮುಖೇನ ಮೊದಲ ಅರ್ಧವನ್ನು ಅಂತ್ಯಗೊಳಿಸುವ ಮೂಲಕ 18-6 ಪಂದ್ಯ ಸಾಗ್ತಾ ಇದೆ. ಇದರೊಂದಿಗೆ ಸ್ಕೋರ್ ಈ ರೀತಿ ಇದೆ. 18-6. ಅಣ್ಣ ಎದೆಯಲ್ಲ ಆರಂಭದ ಮೊದಲನೇ ದಾಳಿಯಲ್ಲಿ ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಮళ్ళీ ವಾಪಸ್ ಆದಿಯನ್ನು ಪಡೀತಾ ಇದ್ದಾರೆ. ಮತ್ತೊಮ್ಮೆ ಮುಂಬೈ ತಂಡದ ಆಟಗಾರ ವೇಗದ ದಾಳಿಗಾರ ಕಾದು ನಿರೀಕ್ಷೆಯಲ್ಲಿ 14-9 ಮಧ್ಯ ಪಂದ್ಯ ಸಾಗ್ತಾ ಇದೆ. ಮೊದಲ ಅರ್ಧ ಮುಕ್ತಾಯದ ಬಳಿಕ ಮತ್ತೆ ಪಂದ್ಯ ಆರಂಭವಾಗ್ತಾ ಇದೆ ಅಂಕಣ 2ರಲ್ಲಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ನಿಖಿಲ್ ಬೆಳಗಾವಿ ತಂಡದ ಪರವಾಗಿ. ಪೆಲ್ಗಾಮ್ನಲ್ಲಿ ನಡೆದ ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆ ಪೆಲ್ಗಾಮ್ ಘಟನೆಯ ನಂತರ ನಮ್ಮ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಯುದ್ಧದ ಘೋಷಣೆಯೊಂದಿಗೆ ಒಂದು ಯುದ್ಧವನ್ನು ಮಾಡ್ತಾರೆ. ಆತರ ಲೀಡ್ ಅನ್ನ ಮಾಡಿದ್ದು ಬೇರೆ ಯಾರು ಅಲ್ಲ, ನನ್ನ ಮಹಿಳೆಯ ತಂಡ. ಅದೇ ರೀತಿಯಲ್ಲಿ ಉತ್ತಮ ಪ್ರದರ್ಶನದಲ್ಲಿ ಮಹಿಳೆಯರು ಕೂಡ ಕಬಡ್ಡಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಉತ್ತಮ ಪ್ರದರ್ಶನವನ್ನ ಈ ಪಂದ್ಯಾಕೂಟದಲ್ಲಿ ಕೊಡ್ತಾ ಇದ್ದಾರೆ. ಬೆಳಗಾವಿ ತಂಡಕ್ಕೆ ಮಾಡಿ ಎರಡನೇ ಅರ್ಧದಲ್ಲಿ ಒಂದು ಅಂಕದೊಂದಿಗೆ ಆರಂಭವನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಸ್ಕೋರ್ ಈ
18. ಮತ್ತೊಂದು ಬಲಿಸುವಂತ ಟ್ಯಾಕಲ್ ಆಗ್ತಾ ಇದೆ. ರೆಡ್ ಝೋನ್ ಫೈಟ್ ಬೆಳಗಾವಿ 15-10 ಮಧ್ಯ ಪಂದ್ಯ ಸಾಗ್ತಾ ಇದೆ. 15-10 in favor of ಬೆಳಗಾವಿ. ಮತ್ತೊಮ್ಮೆ ಬೆಳಗಾವಿ ತಂಡದ ಪರವಾಗಿ ಹ್ಯಾಂಡ್ ಟಚ್ ಬರ್ತಾ ಇದೆ. ಇದರೊಂದಿಗೆ ಮತ್ತೊಮ್ಮೆ ಅಂತರವನ್ನು ಹೆಚ್ಚಿಸಿಕೊಳ್ತಾ ಇದೆ ಪುಣೆ ತಂಡ. ಇದು ಥರ್ಡ್ ರೈಡ್ 2 ಆರ್ ರೈಡ್ ನಲ್ಲಿ ಕೊಲ್ಲಾಪುರ ತಂಡ ಮಾಡು ಇಲ್ಲವೇ ಮಾಡಿದಾಗಿರುತ್ತೆ. ಒಂದು ಆಕ್ಷನ್ ನಿಮ್ಮ ಮುಂದೆ ಖಂಡಿತ ಬರುತ್ತೆ. ಇಲ್ಲ ಅಂಕವನ್ನ ಕೊಡ್ತಾರೆ, ಇಲ್ಲ ಅಂಕವನ್ನ ಕದೀತಾರೆ. ಅಂಕವನ್ನ ಕದೀಲ್ಲ, ಅಂಕವನ್ನ ಕೊಡ್ತಾ ಇದ್ದಾರೆ. ರೈಟ್ ಇನ್ನಿಗೆ ಬಲಿ ಆಗ್ತಾ ಇದ್ದಾರೆ ಕೊಲ್ಲಾಪುರದ ಆಟಗಾರ್ತಿ. ಇದೀಗ ಮತ್ತೊಮ್ಮೆ ಎತ್ತರ ನಿಲ್ಲುವುದಿಲ್ಲ ಆಟಗಾರ್ತಿ. ಅಲ್ಲಿ ಸುಲಭವಾಗಿ ಮತ್ತೊಂದು ಅಂಕವನ್ನು ಹಾಕಿಸ್ಕೊಳ್ತಾ ಇದ್ದಾರೆ. 21-7 ಪಂದ್ಯ. ಬಲಿಷ್ಠವಾದ ಟ್ಯಾಕಲ್ ಪುಣೆಯಲ್ಲಿ. ಇದರೊಂದಿಗೆ ಮತ್ತೊಂದು ಅಂಕವನ್ನು ತಮ್ಮ ಹಾಕಿಸ್ಕೊಳ್ತಾ ಇದ್ದಾರೆ. 26-7. 17-10 ಪಂದ್ಯ ಸಾಗ್ತಾ ಇದೆ. Mallikarjun Nagarkot versus Alwar Like. This is the last hand call. Alwar Like ಮತ್ತು Mallikarjun Nagarkot 2 ಭೇಟಿ ಮೈದಾನದಲ್ಲಿ ಹೋಗ್ತಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮುಂಬೈ ಬಣ್ಣದ ಆಟಗಾರ ಬೆಳಗಾವಿ ತಂಡದ ಮೇಲೆ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಅವಪ್ಪನ ಗಾಡಿ ಲಾಕ್ ಮಾಡಕನಂತ ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ ಕಣ 2ರಲ್ಲಿ. ಸೂಪರ್ ಟ್ಯಾಕಲ್ ಆಗಿದೆ ಕೊಲ್ಲಾಪುರ ತಂಡಕ್ಕೆ. ಈ ಉದ್ದ ನಿಲುವುಳ್ಳಂತ ಆಟಗಾರ್ತಿಯನ್ನು ಹಿಡಿದ್ರೆ 2 ಅಂಕ ಬರ್ತಾ ಇತ್ತು. ಆದರೆ ಅದರಲ್ಲಿ ವಿಫಲವನ್ನು ಕಾಣ್ತಾ ಇದೆ ಕೊಲ್ಲಾಪುರ ತಂಡ. ಅಲ್ಲಿ ಸುಲಭವಾಗಿ 1 ಅಂಕವನ್ನು ನೀಡ್ತಾ ಇದ್ದಾರೆ. ಆಲ್ ಔಟ್ ಅವಸ್ಥೆಯಲ್ಲಿ ಕೊಲ್ಲಾಪುರ ತಂಡ. ಉತ್ತಮವಾಗಿ ಬಲಿಷ್ಠ ಚೈನ್ ಚಾಕಲ್ಗೆ ಬಲಿಯಾಗ್ತಾ ಇದ್ದಾರೆ ಕೊಲ್ಲಾಪುರ ತಂಡದ ರೈಡರ್. ಇದರ ಮುಖೇನ ಆಲ್ ಔಟ್ ಕೂಡ ಪಡ್ಕೊಳ್ತಾ ಇದ್ದಾರೆ. ಇದರೊಂದಿಗೆ ಪಂದ್ಯ 27-8 ಸಾಗ್ತಾ ಇದೆ. 27-8 ಫೇವರ್ ಆಫ್ ಪುಣೆ. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷಗಳು ಮಾತ್ರ ಬಾಕಿ ಇದೆ. ಸೋಲಿನ ದಡದಲ್ಲಿ ಸಿಕ್ಕಿರ್ತಕ್ಕಂಥ ಸೋಲಾಪುರ ತಂಡ ಈ ಹಿಂದೆ ನಡೆದಂತ ಲೀಗ್ ಪಂದ್ಯದ ಮೊದಲ ಪಂದ್ಯದಲ್ಲೂ ಕೂಡ ಸೋಲನ್ನು ಅನುಭವಿಸಿತು. ಅದೇ ರೀತಿ ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದ ಪುಣೆ ಈಗ ಜಯದತ್ತ ಸಾಗ್ತಾ ಇದೆ. ಕೊನೆಯ 3 ನಿಮಿಷಗಳು ಮಾತ್ರ ಉಳಿತಾ ಇದೆ ಕಣ 2ರಲ್ಲಿ. ಮೆಚ್ಚು ಕಂಡುಗಳು ಅಷ್ಟರಲ್ಲಿ ಮತ್ತೊಂದು ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ ಪುಣೆ ತಂಡ. ಇದರೊಂದಿಗೆ 28ಕ್ಕೆ ದಾಪುಗಾಲ ನೀಡುವ ಮೂಲಕ 19 ಅಂಕಗಳ ಮುನ್ನಡೆಯನ್ನ ಕಟ್ಟಿಕೊಳ್ತಾ ಇದೆ. 28-9 ಪಂದ್ಯ ಸಾಗ್ತಾ ಇದೆ. ಕೊನೆಯ 2 ನಿಮಿಷಗಳು ಮಾತ್ರ. ಪರ್ಸ್ಯೂಟ್ ನ ಎತ್ತ, ಆದ್ರೆ
ವಿಫಲ ಆಗ್ತಾ ಇದೆ. ಮಾತ್ರೆಯನ್ನ ಮಾಡಿ ವಾಪಸ್ ಆಗಿಯನ್ನು ಮಾಡುವಂತ ಯತ್ನ ನಡೀತಾ ಇದೆ ಪುಣೆ ತಂಡದ ಆಟಗಾರರಿಂದ. 17 ಪಂದ್ಯ ಆಗಿದೆ ಮತ್ತು ಮೆದಾಳಿ ಭಾಗದಲ್ಲಿ ಚಂದ್ರ ಬೆಳಗಾವಿ ತಂಡ ಬರಬೇಕು. ಮಾತನಾಡಬೇಕಿಲ್ಲ. 5 ಅಂಕದ ಮುನ್ನಡೆಯೊಂದಿಗೆ ಬೆಳಗಾವಿ ತಂಡ ಸಾಗ್ತಾ ಇದೆ. ಈ ಕಡೆಯಿಂದ ಪರಿಶೀಲನೆ ವಿಫಲವಾಗಿದ್ದಾರೆ. ಈ ಕಡೆಯಿಂದ ಬಂದಂತ ಪರಿಶೀಲನೆ ಒಂದು ಅಂಕವನ್ನು ಪಡ್ಕೊಳ್ತಾ ಇದೆ. ಅದರೊಂದಿಗೆ ಡಬಲ್ ಡಿಜಿಟ್ಗೆ ಕಾಲಿಡ್ತಾ ಇದೆ ಕೊಲ್ಲಾಪುರ ತಂಡ. 10-29. ಕೊನೆಯ 4 ನಿಮಿಷ ಶೇವರ್ಚಿ 4 ಮಿನಿಟ್. 14 ನಿಧಾನವಾಗಿ ಪಂದ್ಯದ ಅಂಕವನ್ನ ಕಡಿಮೆ ಮಾಡಿಕೊಳ್ತಾ ಇದ್ದಾರೆ. ಮುಂಬೈ ತಂಡ ಆಟಗಾರರು ಒಂದು ಗೇಮ್ ಸ್ಟ್ರಾಟಜಿಯನ್ನು ಹಾಕ್ತಾ ಇದ್ದಾರೆ. ಕಾದು ನೋಡಬೇಕಿಲ್ಲಿ ಪಂದ್ಯ ಯಾವ ಸಮಯದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೊನೆಯ ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಅಂಕಣ ನಂಬರ್ 2ರಲ್ಲಿ 29ರಲ್ಲಿ 10ರಲ್ಲಿ ಪಂದ್ಯ ಸಾಗ್ತಾ ಇದೆ. ಹಾಗೆಯೇ ಪಂದ್ಯಾವಳಿಗೆ ಮಾಧ್ಯಮದಲ್ಲಿರುವಂತಹ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. 19 ಅಂಕಗಳ ಅಂತರದಲ್ಲಿ ಸುಲಭದ ಜಯವೇರಿಯನ್ನು ಬಾರಿಸ್ತಾ ಇದೆ ಪುಣೆ ತಂಡ. ಲೀಗ್ ಹಂತದ ಮೊದಲ ಜಯವನ್ನು ನೋಡಲಾಗಿಸಿಕೊಳ್ತಾ ಇದೆ ಪುಣೆ ತಂಡ. ಮಲ್ಲಿಕಾರ್ಜುನ ಬಾಲಕೋಟೆ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಜಗನ್ನಾಥ್, ಮುಖ್ಯಗಾರರಾಗಿ ಚಂದ್ರು ಬೆನ್ನೂರ್, ಸಾರ್ವಜನಿಕರಾಗಿ ಯಲ್ಲಪ್ಪ ತಳವಾರ್, ರವಿ ಹೊಸಮನಿ, ಸೋದರ ಆರೋಗ್ಯ. ಬೆಳಗಾವಿ ದಾಳಿ ಭಾಗದಲ್ಲಿ ರಾಮಕೃಷ್ಣ ಕಾತ್ಕೊಡಬೇಕಿಲ್ಲ ಅಂಕ ಪಡೆಯಲೇಬೇಕಾದಂತ ಒತ್ತಡ ಇದೆ. ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಜೆನ್ಸಿ ಮಠ ಹತ್ತಿರದಲ್ಲಿ ಗುರುತಿಸಿಕೊಳ್ಳಬೇಕು. ಕೊನೆಯ 3 ನಿಮಿಷದ ಘೋಷಣೆ. ಮಿಸ್ಟೇಕ್ ಆಗ್ತಾ ಇದೆ ಫ್ರೆಂಡ್ಸ್ ಭಾಗದಲ್ಲಿ. ದಯವಿಟ್ಟು ವೇದಿಕೆ ಮುಂದೆ ನಿಂತವರು ಎಲ್ಲರೂ ಗ್ಯಾಲರಿಗೆ ಬರಬೇಕು. ವೇದಿಕೆ ಮುಂದೆ ನಿಂತವರು ಎಲ್ಲರೂ ಗ್ಯಾಲರಿಗೆ ಬರಬೇಕು. ಅಲ್ಲಿ ಒಳಭಾಗದಲ್ಲಿ ಯಾರು ಕೂಡ ಬರಬಾರದು. ಅನಾವಶ್ಯವಾಗಿ ನಮ್ಮ ನಿರ್ಣಾಯಕರನ್ನ ಆಟಗಾರರನ್ನ ಹೊರತುಪಡಿಸಿ ಉಳಿದಂತವ್ರು ಎಲ್ಲರೂ ಕೂಡ ಆಚೆಗೆ ಹೋಗ್ಬೇಕು. ದಯವಿಟ್ಟು ನಾವು ವ್ಯವಸ್ಥಾಪಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಕೂಡ ಆಚೆ ಕಳಿಸಬೇಕು. ಕುರ್ಚಿಗಳನ್ನೆಲ್ಲ ತೆರವುಗೊಳಿಸಬೇಕು. ದಯವಿಟ್ಟು ದಯವಿಟ್ಟು ಎಲ್ಲ ಕುರ್ಚಿ ತೆಗೆದುಬಿಡಿ ಸರ್. ಮಲ್ಲಿಕಾರ್ಜುನ್ ಬಾಗಲಕೋಟೆ ಮಲ್ಲಿಕಾರ್ಜುನ್ ಬಾಗಲಕೋಟೆ ವುಮೆನ್ಸ್ ಟೀಮ್ ಮಲ್ಲಿಕಾರ್ಜುನ್ ಬಾಗಲಕೋಟೆ ವುಮೆನ್ಸ್ ಟೀಮ್ 19 ಮಧ್ಯ ಪಂದ್ಯ. ಬೆಳಗಾವಿ ತಂಡಕ್ಕೆ ಮತ್ತೊಂದು ಅಂಕದ ಸಂಪಾದನೆ. ಮಲ್ಲಿಕಾರ್ಜುನ್ ಬಾಗಲಕೋಟೆ लास्ट 2 मिनट्स को कोने 2 निमिष आपका 3-2 मिनट अभी खेल बाकी है. लुइस पंद्रा गुरुकुल हरियाणा से विजय वारियर सेकंड कॉल. CR हरियाणा से माधव श्री रत्नागिरी फर्स्ट कॉल. गुरुकुल हरियाणा से विजय वारियर सेकंड कॉल. CR हरियाणा से माधव श्री रत्नागिरी फर्स्ट कॉल. ಬೆಳಗಾವಿ ತಂಡ ಡಿಸೈಡೆಡ್. Time out.
2017 ಬೆಳಗಾವಿ ಪರವಾಗಿ 3 ಅಂಕದ ಮುನ್ನಡೆಯೊಂದಿಗೆ ಬೆಳಗಾವಿ. ರೆಡಿ ಬೇಗ ಮ್ಯಾಚ್ ಮುಗಿತಾ ಬರ್ತಾ ಇದೆ. ಮುಖಾಮುಖಿ ಆಗ್ತಾ ಇದೆ. ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಿದಂತ ಪಂದ್ಯ ಬೆಳಗಾವಿ ಮತ್ತು ಮುಂಬೈ 7 ಅಂಕದ ಮುನ್ನಡೆಯೊಂದಿಗೆ ಬೆಳಗಾವಿ. ಒಂದೇ ಒಂದು ಅಂಕದಿಂದ ಬೆಳಗಾವಿ ತನ್ನ ಪಂದ್ಯದಲ್ಲಿ ಜಯಿಸಲಾಗಿದೆ. ಎರಡು ತಂಡಕ್ಕೆ ಜೋರಾದ ಚಪ್ಪಾಳೆ. ಪ್ರೇಕ್ಷಕರ ಮನಮುಟ್ಟುವಂತೆ ಪಂದ್ಯವನ್ನು ಆಡಿರುವಂತಹ ಬೆಳಗಾವಿ ಮತ್ತು ಮುಂಬೈ ಆಟಗಾರರಿಗೆ